ಉದ್ದಗಲಕ್ಕೂ ಭರದ ಛಾಯೆ ಆವರಿಸಿಕೊಂಡಿದೆ. ತುಂಗಭದ್ರಾ ಡ್ಯಾಂ ಕೂಡ ಖಾಲಿಯಾಗಿದೆ. ಕಾಲುವೆಗೆ ನೀರು ಪೂರೈಕೆ ಸ್ಥಗಿತಗೊಂಡಿರುವಂತದ್ದು. ಗದಗದಲ್ಲಿ ಮಳೆಗಾಗಿ ಗ್ರಾಮಸ್ಥರು ವಿಶೇಷ ಪೂಜೆ ಪುನಸ್ಕಾರಕ್ಕೆ ಮೊರೆ ಹೋಗಿದ್ದಾರೆ. ಕಲಬುರಗಿಯಲ್ಲಿ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಆರಂಭ ಆಗಿದೆ. ರಾಜ್ಯದ ಉದ್ದಗಲಕ್ಕೂ ಭರದ ಛಾಯೆ ಆವರಿಸಿಕೊಂಡಿರುವಂತದ್ದು. ಮಳೆ ಇಲ್ಲ ಅನ್ನೋ ಕಾರಣಕ್ಕೆ ತುಂಗಭದ್ರಾ ಡ್ಯಾಂ ಖಾಲಿಯಾಗಿದೆ. ಕಾಲುವೆಗೆ ನೀರು ಪೂರೈಕೆ ಕೂಡ ಸ್ಥಗಿತವಾಗಿದೆ. ಮಳೆಗಾಗಿ ಗ್ರಾಮಸ್ಥರು ವಿಶೇಷ ಪೂಜೆ ಪುನಸ್ಕಾರಕ್ಕೆ ಮೊರೆ ಹೋಗಿದ್ದಾರೆ. ಗದಗದಲ್ಲಿ, ಕಲಬುರಗಿಯಲ್ಲಿ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಆರಂಭ ಆಗಿದೆ. ರಾಜ್ಯದ ಹಲವಾರು ಕಡೆ ಮಳೆ ಮಾಯವಾಗಿ ಹೋಗಿದೆ. ಬೆಳೆ ಒಣಗಿ ಹೋಗ್ತಾ ಇದೆ. ಇದು ರಾಜ್ಯಾದ್ಯಂತ ಸಾಕಷ್ಟು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಜನ ಅನುಭವಿಸ್ತಾ ಇರುವಂತಹ ಪರಿಸ್ಥಿತಿ ನೀರಿಲ್ಲದೆ ಕುಡಿಯೋ ನೀರಿಗೂ ಪರದಾಡುವಂತಹ ಪರಿಸ್ಥಿತಿ ಗದಗದಲ್ಲಿ ಆರಂಭ ಆಗಿದೆ. ಗ್ರಾಮಸ್ಥರು ವಿಶೇಷ ಪೂಜೆ ಪುನಸ್ಕಾರಗಳ ಮೊರೆ ಹೋಗ್ತಾ ಇದ್ದಾರೆ. ಮಳೆ ಬರುತ್ತೆ ಈಗಲಾದ್ರೂ ಅಂತ ಮೂಢನಂಬಿಕೆಗೆ ಮೊರೆ ಹೋಗ್ತಾ ಇದ್ದಾರಾ, ಅಥವಾ ಅವರ ಅದೊಂದು ಅಪಾರವಾದ ನಂಬಿಕೆ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿರುವಂಥದ್ದು. ಈಗಲಾದ್ರೂ ಮಳೆಯಾಗಲಿ, ನಮ್ಮ ಗೋಳನ್ನ ಕೇಳಿ ಮಳೆರಾಯ ಅಂತ. ತುಂಗಭದ್ರಾ ಡ್ಯಾಂ ಕೂಡ ಖಾಲಿಯಾಗಿದೆ. ಇದು ಅಲ್ಲಿಂದ ಕಾಲುವೆಗೆ ನೀರು ಪೂರೈಕೆ ಮಾಡಲಾಗ್ತಾ ಇದ್ದು ಅದು ಕೂಡ ಸ್ಥಗಿತ ಆಗಿದೆ. ಗದಗದಲ್ಲಿ ಇನ್ನೂ ಸಾಕಷ್ಟು ಕಡೆಗಳಲ್ಲಿ ವಿಶೇಷ ಪೂಜೆಗಳನ್ನ ಮಳೆಯ ಆಗಮನಕ್ಕಾಗಿ ನಿರೀಕ್ಷೆಯಿಂದ ಮಾಡ್ತಾ ಇದ್ದಾರೆ. ತುಂಗಭದ್ರಾ ಡ್ಯಾಂ ಪ್ರತಿ ಸಲ ಒಂದು ಏರಿಳಿತಗಳು ಉಂಟಾಗ್ತಾ ಇರುತ್ತೆ. ಆದ್ರೆ ಈ ಒಂದು ಮಳೆಯೇ ಆಗ್ತಾ ಇಲ್ಲ. ಆ ಒಂದು ಕಾರಣಕ್ಕೆ ಖಾಲಿಯಾಗಿದೆ ತುಂಗಭದ್ರಾ ಡ್ಯಾಂ. ಅಲ್ಲಿಂದ ನೀರು ಪೂರೈಕೆ ಆಗುವಂತ ಬೇರೆ ಬೇರೆ ಕಾಲುವೆಗಳಾಗಿರ್ಬೋದು, ಎಲ್ಲವೂ ಕೂಡ ಖಾಲಿ ಆಗಿದೆ. ಇನ್ನು ಗದಗದ ಜನತೆ ವಿಶೇಷ ಪೂಜೆ ಪುನಸ್ಕಾರದ ಮೊರೆ ಹೋಗ್ತಾ ಇದ್ದಾರೆ. ಈಗಲಾದ್ರೂ ಮಳೆ ಆಗ್ಲಿ ಅಂತ ನಾವು ನೋಡ್ತಾ ಇದ್ವಿ. ವಿಶೇಷವಾದಂತಹ ಪೂಜೆಯನ್ನ ಗ್ರಾಮಸ್ಥರು ಗದಗದಲ್ಲಿ ನೆರವೇರಿಸ್ತಾ ಇದ್ದಾರೆ.